ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬೆಳಗಾವಿ ಜಿಲ್ಲೆ ವಿಭಜನೆಯಂತೆ ಆಗಲಿಲ್ಲ. ಗೋಕಾಕ್ ಚಿಕ್ಕೋಡಿ ಜನ ಮರಮರನೆ ಮರುಗೋದು ನಿಲ್ತಾ ಇಲ್ಲ. ಯಾಕೋ ಏನೋ ಎರಡೂ ಭಾಗದ ಜನ ಧ್ವನಿ ಇಲ್ಲದವ್ರು ಆಗಿ ಹೋಗ್ಬಿಟ್ಟಿದ್ದಾರೆ. ಮತ್ತು ಎಲ್ಲರಿಗೂ ಒಂದು ವಿಶ್ವಾಸ ಇತ್ತು, ಈ ಸಲ ಉಸ್ತುವಾರಿ ಸಚಿವರು ಇದ್ದಾರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಮಾಡಿಯೇ ತೀರ್ತಾರೆ ಅನ್ನುವಂಥವ್ರು ಭಾಳಷ್ಟು ಅವ್ರ ಫಾಲೋವರ್ಸ್ ಬಂದು ನಮ್ಮ ಮುಂದೆ ಹೇಳಿದ್ದು ಉಂಟು. ಆದರೆ ಇಲ್ಲಿವರೆಗೆ ಇಲ್ಲ, ಆಗಿಲ್ಲ, ಮುಂದಾಗುವ ಸಾಧ್ಯತೆಗಳು ಕ್ಷೀಣಿಸ್ತಾ ಇದ್ದಾವ ಅಂತಾರೆ. ಯಾಕೆ ಸೋದರು ನಮ್ಮ ಸತೀಶ್ ಅವರು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಜನ ಮಾತ್ರ ಮರುಗೋದು ನಿಂತಿಲ್ಲ. ಯಾಕಂದರೆ ಇದು ಇಂದು ನಿನ್ನೆದಲ್ಲ ಹೋರಾಟ. ನಿಂಗಯ್ಯ ಸಂಗಯ್ಯ ಪೂಜಾರಿ ಅವರು ದಿವಂಗತರು ಇವತ್ತಿಲ್ಲ ಗೋಕಾಕದ ವಿಷಯದಲ್ಲ. ಅದೇ ಕಾಲಕ್ಕೆ BR ಸಂಗಪ್ಪಗೋಳ್ ಅವರು ಇವತ್ತಿಲ್ಲ, ಚಿಕ್ಕೋಡಿ ಜಿಲ್ಲಾ ಆಗಲೆಂದು ಹೋರಾಟ ಮಾಡಿದವರು. ಇವರಿಬ್ಬರು ಹೋರಾಟ ಭಾಳ ದಿನಗಳವರೆಗೆ ಹೋರಾಟ ಆಯಿತು. ಸತ್ಯಾಗ್ರಹ ಮಾಡಿದರು, ಮೂಮೆಂಟನ್ನು ಜೀವಂತಿಟ್ಟರು. ಇವರಿಬ್ಬರ ಹೋರಾಟದಿಂದಾಗಿ ಇವೆರಡು ಜೀವಂತವಾಗಿ ಬಂದು ಜಿಲ್ಲಾ ಆಗಬೇಕು, ಆದರೆ ಆಗಲಿಲ್ಲ. ಇದು ನಿಜವಾಗಿ ನಿರಾಶೆಯ ವಿಷಯ. ಇವತ್ತು ಯಾಕೆ ನೆನಪಾಯ್ತಪ್ಪ ಅಂತಂದ್ರೆ, ನಮ್ಮ ದಿವಂಗತ BR ಸಂಗಪ್ಪಗೋಳವರ ಸ್ಕೂಲ್, ವಿಶೇಷವಾಗಿ ಅದು ಗ್ರಾಮೀಣ ಪ್ರಗತಿ ಶಿಕ್ಷಣ ಸಂಸ್ಥೆ, ಅದರ ಒಂದು ಏನಪ್ಪ ಅಂತಂದ್ರೆ ಉದ್ಘಾಟನೆಗಾಗಿ, ಅವತ್ತಿನ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೊರಟಿದ್ದಾರೆ ಅನ್ನುವಂಥದ್ದು. ಯಾವ ಸ್ಕೂಲು ಆರಂಭ ಆಗಿತ್ತೋ ನಮ್ಮ BR ಸಂಗಪ್ಪಗೋಳ್, ಅದರ ಅಧ್ಯಕ್ಷರು ಇವತ್ತು ರುದ್ರಪ್ಪ ಸಂಗಪ್ಪಗೋಳ್ ಇದ್ದಾರೆ. ಆ ಸ್ಕೂಲಿಗೆ ಇವತ್ತು ಅವರು ಅಂದರೆ ಸತೀಶ್ ಜಾರಕಿಹೊಳಿ ಅವರು, ಜೊತೆಗೆ ಪ್ರಿಯಾಂಕಾ ಜಾರಕಿಹೊಳಿ ಅವರು, ವೀರಕುಮಾರ್ ಪಾಟೀಲರು, ಇವರೆಲ್ಲರೂ ಅಲ್ಲಿ ಮುಖ್ಯ ಅತಿಥಿಗಳು.